ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾದಗಿರಿ ಹೋಗೋದಾದ್ರೆ ಇಲ್ಲಿ ಗ್ಯಾಸ್ ಬುಕಿಂಗ್ ಗೆ ಸರ್ವರ್ ಸಂಕಷ್ಟ ಎದುರಾಗ್ತಾ ಇದೆ. ಸಿಲಿಂಡರ್ ಕೊರತೆ ಆತಂಕದಲ್ಲಿ ಗ್ಯಾಸ್ ಬುಕಿಂಗ್ ಜನ ಮಾಡ್ತಾ ಇದ್ದಾರೆ. 3 ದಿನಗಳಿಂದ ಬುಕಿಂಗ್ ಹೆಚ್ಚಾಗಿರೋದಕ್ಕೆ ಸರ್ವರ್ ಪ್ರಾಬ್ಲಮ್ ಶುರುವಾಗಿದೆ. ಬೆಂಗಳೂರಿನ ಕೆಲವು ಕಡೆಯೂ ಇದಾಗ್ತಾ ಇದೆ. ಗೃಹ ಬಳಕೆ LPG ಸಿಲಿಂಡರ್ ಪಡೆಯೋಕೆ ಜನ ಪರದಾಡ್ತಾ ಇದ್ದು, ಇಂಡಿಯನ್ ಗ್ಯಾಸ್ ಸಿಲಿಂಡರ್ ಪಡೆಯೋಕೆ ಗ್ರಾಹಕರು ಪರದಾಡ್ತಾ ಇದ್ದಾರೆ. ಬುಕಿಂಗ್ ಸಮಸ್ಯೆ ಬಗೆಹರಿಸಿ ಸಿಲಿಂಡರ್ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಯುದ್ಧ ನಿಲ್ಲಬೇಕು ಯುದ್ಧ ನಿಲ್ಲಬೇಕು ಅಂತ ಕೂಡ ಅವ್ರು ಕೇಳ್ಕೊತಾ ಇದ್ದಾರೆ. ಎಲ್ಲರ ಆಶಯ ಕೂಡ ಅದೇ ಅಲ್ವಾ. ಮೊಹಮ್ಮದ್ ರಫೀಕ್ ಅನ್ನುವಂತಹ ಗ್ರಾಹಕರೊಬ್ರು ಯುದ್ಧ ನಿಂತ್ರೆ ನಮ್ಮೆಲ್ರಿಗೂ ಒಳ್ಳೇದು ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಡೌನ್ಲೋಡ್ ಮಾಡಿನ್ರಿ, ಫೋನ್ ಪೇ ದಾಗ ಆಗೋದ್ರಿ, ಗೂಗಲ್ ಪೇ ದಾಗ ಆಗೋದ್ರಿ, ಈ ಟೈಪ್ ಬಂದ್ ನೋಡಿ ಸರ್ ಟೈಮ್ ಒಂದು ಮುಂಜಾನೆ ಬರ್ರಿ ಇದು ಮಾಡ್ಬಿಟ್ರೆ ಒಂದು ಮುಂಜಾನೆ ಆಯ್ತು 2 ದಿನ ಮಾಡ್ಬಿಟ್ರ ಎಲ್ಲ ತಕ್ಲೀಫ್ ಅದ, ಅಡುಗೆ ತಕ್ಲೀಫ್ ಅದ, ಹೆಣ್ಮಕ್ಳು ತಕ್ಲೀಫ್ ಅದ. ಮತ್ತು ಗ್ಯಾಸ್ ಸಿಲಿಂಡರ್ ತಂದ್ರೆ ನಮ್ಮ ಊಟ ಆಗ್ತಾರೆ. ಏನಿಲ್ಲ ಈಗಿಲ್ಲ ಏನು ಹಚ್ಬೇಕು ಅಲ್ಲಿ ಗ್ಯಾಸ್. ಈಗ ಬುಕ್ ಮಾಡಿ 3 ದಿವಸ ನಾನು ಬರ್ಲತ್ತೀನಿ. ಆನ್ಲೈನ್ ಬರೋಲ್ಲ, ಬುಕ್ ಆಗಲ್ಲ ಮತ್ತೆ ಮಾಡೋದು. ಇವ್ರಂದ್ರೆ ಮಾಡಬೇಕಂದ್ರೆ ಹೆಂಗೆ ಮಾಡ್ಬೇಕು ನಾವು? ಬಂದಿದ್ದ ಬುಕ್ ಆಗ್ಯದ, ಊಟ ಎಲ್ಲ ಏನೋ ಮತ್ತೆ ಹೆಂಗೆ ಪ್ರೀತಿ ಮಾಡಿದ್ವಿ. ಇಷ್ಟು ಯಾವ್ದು ಒಲಿ ಪಿಲಿ ಹಚ್ಕೊಂಡು ಮಾಡಿರ್ತೀವಿ. ಸದ್ಯ ಮನೆಗೆಲ್ಲ ಕರ್ಗಲ್ಲ ಯಾದಗಿರಿ ಕಟ್ಟಿಗೆ ಹಚ್ಚಿ ಬತ್ತಿ ಹೊರಗೆ ಮನೆ ಹಾಕ್ಸಿ ಮತ್ತು ಹೆಂಗೆ ಮಾಡ್ಬೇಕು ತೊಂದರೆ. ಏನೋ ಒಂದು ದಾರಿ ತೋರಿಸ್ಬೇಕು ಇವರು ಸಿಲಿಂಡರ್ದವ್ರು, ಕಂಪನಿದವರು. ಇದು ಆನ್ಲೈನ್ಗೆ ಬುಕ್ ಮಾಡಿ ಆಗಿಲ್ಲ ಏನು ಮಾಡ್ಬೇಕು ನಾವು? ಸಿಲಿಂಡರ್ ಕೊಡ್ಬೇಕು, ನಮ್ಗೆ ಯಾವ್ದೊಂದು ದಾರಿ ತೋರಿಸ್ಬೇಕು ಇವರು. ಎಲ್ಲ ತೊಂದರೆ ಆಗಲ್ಲ ಜನಕ್ಕೆ. ಹೆಚ್ಚಿಗೆ ರೇಟ್ ಅದೇ ರೇಟ್ ಅನ್ನತ್ರ ಅವ್ರು ಏನು ಮಾಡ್ತಾರೆ? ಊಟದ ತಕ್ಲೀಫ್ ಆಗ್ಯದ. ನಮ್ಮ ಅಂದ್ರೆ ಒಂದು 500-600 ಬಾರಿ ಬುಕ್ ಮಾಡೀನಿ. ಒಟ್ಟು ಅದನ್ನು ಬುಕ್ಕೇ ಆಗ್ತಾ ಇಲ್ಲ ರೀ. ಒಟ್ಟು ಅದು ಫೋನ್ ನಾಟ್ ರೀಚಬಲ್ ಅಂತ ಬರ್ತದೆ, ನಾಟ್ ಕನೆಕ್ಟೆಡ್ ಅಂತ, ಒಮ್ಮೆ ಫೇಲ್ ಅಂತ ಬರ್ತದೆ ರೀ. ಫೋನ್ ಪೇದಾಗ್ಲಿಂತೂ ಟ್ರೈ ಮಾಡೀನಿ ರೀ, ಗೂಗಲ್ ಪೇದಾಗ್ಲಿಂತೂ ಟ್ರೈ ಮಾಡೀನಿ ರೀ, ಮತ್ತು ಇಂಡಿಯನ್ ಆಯಿಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡೀನಿ ರೀ. ಆದ್ರೂ ಆಗ್ತಾಯಿಲ್ಲ ರೀ. ಒಟ್ಟು ಇವ್ರಿಗೆ ಬಂದು ಕೇಳಿದ್ರೆ, ಡೀಲರ್ದವ್ರಿಗೆ ಬಂದು ಕೇಳಿದ್ರೆ ಸಮಸ್ಯೆ ಅದ, ಸರ್ವರ್ ಪ್ರಾಬ್ಲಮ್ ಅದ, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಕತ್ತಾರೆ ಅವ್ರು. ನಾವೇನು ಹೇಳತ್ತೀವಿ ರೀ, ಸರ್ವರ್ ಪ್ರಾಬ್ಲಮ್ ಇದ್ರೆ ಅದಕ್ಕೊಂದು ಪರ್ಯಾಯ ಮಾರ್ಗ ಹುಡುಕಿ ನಮಗೆ ಗ್ಯಾಸ್ ಸಿಲಿಂಡರ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ ಅಂತ ಹೇಳ್ತಾಯಿದ್ದೀವಿ. ಅವ್ರು ನಮ್ಗೆ ಗೊತ್ತಿಲ್ಲ, ಇದ್ರ ಸಮಸ್ಯೆ ಸರ್ವರ್ ಸಮಸ್ಯೆ ಅದ, ನಾವೇನು ಮಾಡೋಕ್ಕೆ